ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಹೈದರಾಬಾದ್ನ ರಾಧಿಕಾ ಸುದರ್ಶನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು 2019ರಲ್ಲಿ ಧರ್ಮ ಸಂಸ್ಥಾಪಕ ತರಗತಿಗೆ ಹಾಜರಾದ ನಂತರ ಈ ಸುಂದರವಾದ ಪವಾಡ ಸಂಭವಿಸಿತು. ಒಂದು ದಿನ ಭಾಷಾ ಎಂಬ ನನ್ನ ಕೆಲಸಗಾರನೊಬ್ಬನು ತನ್ನ ಮಗಳ ವಿವಾಹದ ವಿಷಯದಲ್ಲಿ ಬಹಳ ವ್ಯಾಕುಲಗೊಂಡ ಸ್ಥಿತಿಯಲ್ಲಿ ನನ್ನ ಬಳಿಗೆ ಬಂದನು. ವಿವಾಹದ ವೆಚ್ಚಗಳು ಅತ್ಯಂತ ಹೆಚ್ಚಾಗಿದ್ದು ಅವನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಮೀರಿ ಹೋಗಿದ್ದವು. ಅವನು ಆಳವಾದ ಚಿಂತೆಯಲ್ಲಿ ಹಾಗೂ ಅಸಹಾಯಕನಾಗಿದ್ದನು. ಕರುಣೆಯಿಂದ ಅವನ ಸಮಸ್ಯೆಗೆ ಪರಿಹಾರ ದೊರಕಲೆಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ. ನನ್ನ ಪ್ರಾರ್ಥನೆಯ ನಂತರವೇ ಅವನ ಬಂಧುಗಳಲ್ಲಿ ಒಬ್ಬರು ಅನಿರೀಕ್ಷಿತವಾಗಿ ಮುಂದೆ ಬಂದು ಅವನ ಮಗಳ ವಿವಾಹದ ಎಲ್ಲ ವೆಚ್ಚಗಳನ್ನು ಭರಿಸಲು ಮುಂದಾದರು. ಈ ಘಟನೆಯ ಮೂಲಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದ ತಕ್ಷಣವೇ ಅವರ ಕಾರ್ಯಶಕ್ತಿಯನ್ನು ನಾನು ನೇರವಾಗಿ ಅನುಭವಿಸಿದೆ. ಇದು ದೈವಿಕ ಕೃಪೆ ಕ್ಷಣಾರ್ಧದಲ್ಲಿ ಪ್ರತಿಕ್ರಿಯಿಸುವ ಸ್ಪಷ್ಟ ಪ್ರತ್ಯಕ್ಷ ಪ್ರಮಾಣವಾಗಿತ್ತು. ಎಲ್ಲರ ಮೇಲೂ ಅಪಾರ ಆಶೀರ್ವಾದವನ್ನು ಸುರಿಸಿ ಈ ಪವಾಡಕ್ಕೆ ಸಾಕ್ಷಿಯಾಗಲು ನನಗೆ ಅವಕಾಶ ನೀಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಅದ್ಭುತ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.